ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುಟ್ಟು ಕಾಲಿಫ್ಲವರ್ ತೊಗೊಂಡು ಬಂದಿದ್ದೀನಿ, ಗೋಬಿ ಮಂಚೂರಿ ಮಾಡೋಣ ಅಂತ. ಇದು ನಾಳೆಗೆ ನೀರು ದೋಸೆಗೆ ಅಕ್ಕಿ ಉನಿ ಹಾಕಿದ್ದೀನಿ, ಜೊತೆಗೆ ಬೆಂಡೆಕಾಯಿನ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಇವಾಗಲೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಬೆಳಗ್ಗೆಗೆ ತಿಂಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಿ ಒಂದು ಕಡೆ ಗೋಬಿ ಮಂಚೂರಿಗೆ ಬೇಯಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ನಾಳೆಗೆ ನೀರು ದೋಸೆಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಹುರ್ಕೋತಾ ಇದ್ದೀನಿ. ಬೆಳಗ್ಗೆಗೆ ಇದೆಲ್ಲ ಕಟ್ ಮಾಡಿಕೊಂಡು ಹುರ್ಕೊಂಡು ನೀರು ದೋಸೆಗೆಲ್ಲ ಆಡಿಸ್ಕೊಂಡು ದೋಸೆ ಎಲ್ಲ ಹಾಕಿ ಎಲ್ಲ ಮಾಡೋಷ್ಟೊಟ್ಟು ಬಾಕ್ಸಿಗೆಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಈಗಲೇ ಉದ್ದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಯೂಶಲಾಗಿ ಏನಾಗುತ್ತೆ ಅಂತಂದರೆ ಇವಾಗ ಸ್ವಲ್ಪ ತಣ್ಣಗಿದೆ, ತುಂಬ ಇನ್ನೂ ಬೇಸಿಗೆ ಶುರುವಾಗಿಲ್ಲ. ತುಂಬ ಬೇಸಿಗೆ ಶುರು ಆಗಿಬಿಟ್ಟಾಗ ನಾನು ಏನು ಮಾಡ್ತೀನಿ, ರಾತ್ರಿ ಹೊತ್ತು ಏನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋದಿಲ್ಲ. ಆವಾಗ ಸ್ವಲ್ಪ ಏನಾಗುತ್ತೆ, ಅಲಿಸ್ದಂಗೆ ಆಗ್ಬಿಡುತ್ತೆ. ಯಾವ ತರಕಾರಿ ಕಟ್ ಮಾಡಿ ಇಟ್ಕೊಂಡ್ರು ಎಲ್ಲ ಅಲಿಸ್ದಂಗೆ ಆಗ್ಬಿಡುತ್ತೆ. ಆಮೆಲ್ಲ ಲೋಳೆ ಹೋಗ್ಲಿ ಅಂತ ಅಂದ್ಬಿಟ್ಟು ಬೆಂಡೆಕಾಯಿನ ಉರಿತೀವಿ. ಬಟ್ ಚೈನಾದಲ್ಲಿ ಹೀಗೆ ಹಸಿ ಬೆಂಡೆಕಾಯಿನೇ ತಿಂತಾರೆ. ಗೋಬಿ ಮಂಚೂರಿ ಅಂತೂ ಸಕ್ಕತ್ತಾಗಿ ಬಂದಿತ್ತು. ಬೆಂಡೆಕಾಯಿ ಪಲ್ಯ ರೆಡಿ ಆಗ್ತಾ ಇದೆ. ಈಗ ಇನ್ನೊಂದು ಕಡೆ ನೀರು ದೋಸೆ ಹಾಕೋತಾ ಇದ್ದೀನಿ. ಚೈನಾದಲ್ಲಿ ಇವತ್ತು ನಾನೊಂದು ಚಿಕ್ಕ ನರ್ಸರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಗಿಡಗಳು ಸಿಗ್ತಾವಲ್ಲ ಅದು. ಸೊ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ಥರ ಇರುತ್ತೆ, ಯಾವ್ಯಾವ ಪ್ಲ್ಯಾಂಟ್ ಸಿಗುತ್ತೆ, ಎಷ್ಟು ರೂಪಾಯಿ ಅದಕ್ಕೆಲ್ಲ ಅಂತ ನಿಮ್ಗೆ ತೋರಿಸ್ತೀನಿ. ಇನ್ನೇನು ಬೇಸಿಗೆ ಶುರು ಆಗುತ್ತೆ ಚೈನಾದಲ್ಲಿ. ಇಂಡಿಯಾದಲ್ಲಿ ಇನ್ನೇನೋ ಬೇಸಿಗೆ ಕಡಿಮೆ ಆಗುತ್ತೆ. ಸೊ ನಮಗೆ ರೋಡ್ ಸೈಡಲ್ಲೆಲ್ಲ ಟ್ರೀಸ್ ಇದೆ, ನೆರಳು ಸ್ವಲ್ಪ ಸಿಗುತ್ತೆ ಇಲ್ಲಿ ಚೈನಾದಲ್ಲಿ. ಎಷ್ಟೇ ಮರದ ನೆರಳಿದ್ರೂ ಒಂದು ಪ್ರಾಬ್ಲಮ್ ಏನಂತಂದರೆ ಚೈನಾದಲ್ಲಿ ಸಖತ್ ಹೀಟ್ ವೇವ್ಸ್ ಇರುತ್ತೆ. ಸಖತ್ ಹೀಟ್ ವೇವ್ಸ್ ಕಾವಿರುತ್ತೆ. ಯಾವುದೋ ಹೋಮ ಪೂಜೆನಲ್ಲಿ ಕೂತಿದ್ದು ಎದ್ದಿರೋ ಥರ ಫೀಲ್ ಆಗುತ್ತೆ, ಆ ಥರ ಸೆಕೆ ಇರುತ್ತೆ ಇಲ್ಲಿ. ಇದೇ ನರ್ಸರಿ. ಸೊ ಚೈನಾದ ಒಂದು ನರ್ಸರಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ನಾನು ಡೀಟೇಲಾಗಿ ತೋರಿಸ್ತೀನಿ ಯಾವುದಾದ್ರು ಒಂದು ಇಂಟ್ರೆಸ್ಟಿಂಗ್ ಶಾಪ್ ಇದ್ದರೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇರೋದು ಇಂಡೋರ್ ಪ್ಲ್ಯಾಂಟ್ಸ್. ಚೈನಾದಲ್ಲಿ ಈಗ ಗುಲಾಬಿ ಆಗಲಿ ಈ ಥರ ಎಲ್ಲ ಹೂಗಳೆಲ್ಲ ಸೀಸನ್ ಏನಿದೆಯೋ ಇದು ಸಮ್ಮರಲ್ಲೇ ಬರೋದು. ಈ ಥರ ಹೂಗಳೆಲ್ಲ ನೋಡಿ, ಇದು ಸೀಸನಲ್ ಫ್ಲವರ್ಸ್ ಇದು. ಸೊ ಒಂದು 2-3 ತಿಂಗಳು ಇರುತ್ತೆ ಅಷ್ಟೇ. ಸುಮಾರು ಗಿಡಗಳು ಏನಾಗೋಗುತ್ತೆ ಅಂದರೆ ಇವಾಗಿರುತ್ತೆ ಒಂದು 2-3 ತಿಂಗಳು, ಆಮೇಲೆ ಏನಾಗುತ್ತೆ ಚಳಿ ಶುರು ಆದ ತಕ್ಷಣ ಹಾಗೆ ಒಣಗಿ ಹೋಗೇ ಬಿಡುತ್ತೆ ಗಿಡಗಳು. ಹಿಂದೆ ಎಲ್ಲ ಅಂಗಡಿಗಳಿತ್ತು ಮುಂಚೆ, ಇವಾಗೆಲ್ಲ ಫುಲ್ಲು ಡೆಮಾಲಿಷ್ ಮಾಡಿದ್ದಾರೆ. ಮತ್ತೆ ಹೊಸ್ದಾಗಿ ಕಟ್ಟಿಸೋಕ್ಕೋ ಏನೋ ಗೊತ್ತಿಲ್ಲ. ಇಲ್ಲೂ ಕೂಡ ಅಂಗಡಿಗಳೆಲ್ಲ ಇದ್ವು, ಕಂಪ್ಲೀಟ್ ಒಡೆದಾಕ್ಬಿಟ್ಟಿದ್ದಾರೆ ಹೊಸ್ದಾಗಿ ಕಟ್ಟೋಕ್ಕೆ. ಸೀಸನ್ ಮುಗ್ದೋಯ್ತು ಆಲ್ಮೋಸ್ಟು. ಸೀಸನ್ ಎಲ್ಲ ಮುಗೀತು. ಈಗ ಗುಲಾಬಿದು ಎಲ್ಲ ಆಲ್ಮೋಸ್ಟ್ ಬಾಡೋಗಿದೆ. ಇನ್ನು ಬೇಸಿಗೆ ಫುಲ್ ಶುರು ಆದಮೇಲೆ ಈ ಹೂಗಳು ಬಿಡಲ್ಲ ನೆಕ್ಸ್ಟ್ ಇಯರೇ. ಮೋಸ್ಟ್ಲಿ ಈ ಹೂಗಳೆಲ್ಲ ಕಡಿಮೆ ಕೊಡ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಇವಾಗ ಜಾಸ್ತಿ ಯಾವುದಂದರೆ ಲೋಟಸ್ ಸೀಸನ್. ಈಗ ತಾವ್ರೆ ನೋಡಿ, ತಾವ್ರೆ ಕಮಲ ಸೀಸನ್ ಈಗ. ಇದನ್ನೆಲ್ಲ ಮನೆಗೆ ತೊಗೊಂಡೋಗಿ ಇಟ್ಕೊಳ್ತಾರೆ ನೋಡಿ. ಇಲ್ಲಿ ಚೆನ್ನಾಗಿದೆ. ಇದು ಎಷ್ಟು ಹೂವು ಬಿಟ್ಟಿದೆ? 1 2 3 4 5 6 ಹೂವು ಬಿಟ್ಟಿದೆ. 6 ಕಮಲ. ಇದನ್ನು ತಗೊಳ್ಳೋಣ, 6 ಕಮಲ. ಇಲ್ಲಿ ಗುಲಾಬಿ ಎಷ್ಟಿದೆ ಅಂತ. ಸಕ್ಕರೆ ಗುಲಾಬಿಗಳಿದೆ ಇಲ್ಲಿ. ಇದೆಲ್ಲ ಪುಟ್ ಪಾಟ್ಸು, ಮುಳ್ಳು ಜೊತೆ ಅನ್ಸುತ್ತೆ ಇದೆಲ್ಲ. ಅಷ್ಟೇ. ನಾನು ನಿಮ್ಗೆ ಬೆಸ್ಟ್ ಒಂದು ಹೇಳೋದಂದರೆ, ನನಗೆ ಈ ಥರ ತೊಗೊಳ್ಳಿ ಅಂತ ನಾನು ಆಫೀಸ್ಗೆ ಬಂದೆ. ಚೆನ್ನಾಗಿದೆ ಇದನ್ನು. ಮತ್ತು ನಾನು ಮನೇಲಿ ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಲ್ಲ, ಇದೆ ಅದು ಸೇಮ್. ಇದೆಲ್ಲ ಮುಳ್ಳಿಂದು ನಾಟ್ಕೋದು. ಹಾಡಿಗೆ ಬಂದಂಗೆ ಆಗ್ತಿದೆ ನನಗೋಸ್ಕರ. ಇದೆಲ್ಲ ಮನೆ ಒಳಗಡೆ ಮತ್ತು ಕಂಪ್ನಿಗಳಲ್ಲಿ ಇಟ್ಕೊಳ್ಳೋಕ್ಕೆ ಪ್ಲ್ಯಾಂಟ್ಸ್. ಇದು ಚೆನ್ನಾಗಿದೆ, ದೊಡ್ಡದು. ನಿಜವಾಗ್ತಿದ್ದು ಅಲ್ವಾ? ಆ್ಯಕ್ಚುಲಿ ಏನೋ ಸಿಂಬಲ್ ಇದೆ ಮರ್ಷಿದು. ಇದಕ್ಕೇನೋ ಹೇಳ್ತಾರೆ, ಹಿಂಗೆ ಬಿಟ್ಟರೆ ಹಣ್ಣುಗಳನ್ನ ಸ್ಟಡ್. ಅದು ಸೀಸನ್ ಅಲ್ಲ ಆದರೆ ಬೇಡ. ಯಾವ್ದು ನೋಡಿ ತರಕಾರಿ ಬಿಡೋದು. ಏನು ತರಕಾರಿ ಬಿಡುತ್ತೆ ಇದು? ತರಕಾರಿ ಬಿಡ್ತಾನೆ. ತರಕಾರಿ ಬಿಟ್ಟಿಲ್ಲ. ಅವ್ರು ತರಕಾರಿ ಗಿಡನೇ ಅಂತ ಅನ್ಕೋತೀನಿ. ಪುಟ್ಟು ನರ್ಸರಿಗಳು ಜಾಸ್ತಿ. ಇವಾಗ ಇಲ್ಲೊಂದು ನರ್ಸರಿ ನೋಡಿದೀವಲ್ಲ, ಪಕ್ಕದಲ್ಲಿ ಒಂದು ನರ್ಸರಿ ಇರುತ್ತೆ ಆ ಥರ. ಇದು ಸಂಪಿಗೆ ಹೂವಿನ ಗಿಡನ ಅಂತ ಮುಗ್ಬಿಟ್ಟಿದೆ ನೋಡಿ. ಮೊಗ್ಗ ಎಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಸಂಪಿಗೆ ಹೂವಿನ ಗಿಡ ಥರನೇ ಕಾಣಿಸ್ತಿದೆ. ಮನೆ ಹತ್ರ ಬಿಡುತ್ತಲ್ಲ ಅದೇ ಮರ. ಕಟ್ಟಿಂಗ್ಸ್ ಮೇಲೆ ಯಾವ ಥರ ಶೇಪ್ ಕೊಟ್ಟಿದ್ದಾರೆ ಮನೆಗೆ. ಅವ್ರದ್ದು ದೊಡ್ಡ ಮನೆ ಇರುತ್ತೆ ಯೂಶಲ್ ಆಗಿ. ಇಂಡಿವಿಜುವಲ್ ಮನೆಗಳಿರೋದೆಲ್ಲ ದೊಡ್ಡದಿರುತ್ತೆ ನೋಡಿ. ಅದಕ್ಕೆ ಎಲ್ಲ ದೊಡ್ಡ ಗಿಡಗಳನ್ನ ತಗೊಂಡೋಗಕ್ಕೆ ಬಂದಿದ್ದಾರೆ. ಇಬ್ಬರು ತಾತಂದ್ರು ಬಂದಿದ್ದಾರೆ. ಮನೆಗೆ ಪಕ್ಕದ ನರ್ಸರಿಗೆ ಹೋಗೋಣ ಏನಿದೆ ನೋಡಿ. ನಮ್ಮ ಮೈಸೂರು ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ. ಕಿತ್ಕೊಂಡ್ರೆ ನೋಡಿದ್ರೆ ಬೈತಾರೆ. ತುಂಬ ಅಂತಿದೆ ಹೂವು ಮುಟ್ಕೊಳ್ಳೋಣ.
ಕ್ಲಾಸ್ಗೆ ಗಮ್ಮನ್ನತ್ತೆ ಕ್ಲಾಸ್ ಎಲ್ಲ ಫುಲ್ಲು. ನೋಡಿ ಸೂರ್ಯಕಾಂತಿ ಎಷ್ಟು ತಿಂಡಿ ಬಿಟ್ಟಿದೆ ಒಂದೇ ಗಿಡದಲ್ಲಿ ಜೊಂಪೆ ಚೆನ್ನಾಗಿದೆ ಕಿತ್ಕೊಳ್ಳಂಗೆ ಮಾಡ್ಕೊಬಿಡ್ಲಾ? ಇದು ಯಾವುದು ಇದು ಗಮ್ಮು ಅನ್ನತ್ತಲ್ಲ ಅದು. ನೋಡಿ ಇಲ್ಲಿ ಚೆನ್ನಾಗಿದೆ, ಸಕ್ಕತ್ತಾಗ್ಬಿಟ್ಟಿದೆ. ಇದು ಜಾಜಿ ಹೂ ಅಂತ ಅನ್ಕೋತೀನಿ, ಬಳ್ಳಿನಲ್ಲಿ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಗಮ್ಮಂತಿದೆ പക്ഷെ ಫುಲ್ಲು ಇದಕ್ಕೇನೋ ಅಂತಾನೆ ಜಾಜಿ. ಇಲ್ಲಿ ಬಾಗನ್ ವಿಲೆ ಟ್ರೀ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಚಿಕ್ಕದು ಒಂದಿದೆ ಬಾಗನ್ ವಿಲೆ, ಎಷ್ಟು ಚೆನ್ನಾಗಿದೆ, ಮಲ್ಟಿ ಕಲರ್ ಬಾಗನ್ ವಿಲೆ. ಇಲ್ಲಿ ಯಾವುದೋ ಹೊಸ ಥರ ಗಿಡ ಇದೆ, ಸರಿಯಾಗಿ ನೀರು ಹಾಕಿಲ್ವೋ ಏನೋ. ನೋಡಿ ಇಲ್ಲಿ ಹೂ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗಿದೆ. ಅಂಗಡಿ ಒಳಗೆ ಹೋಗಿ ನೋಡೋಣ. ಈ ಗಿಡ ಇತ್ತು ನಮ್ಮ ಹತ್ರ, ಯಾರೋ ಗಿಫ್ಟ್ ಮಾಡಿದ ಗಿಡ ಇದು. Siapa? Baik sudah. 230. 230. 对。垂丝茉莉。 230 RMB ಹೇಳ್ತಿದ್ದಾರೆ. 230 RMB ಅಂದರೆ ಆಲ್ಮೋಸ್ಟ್ 2800 ರೂಪಾಯಿ ಆ ಥರ ಆಗುತ್ತೆ ಈ ಗಿಡಕ್ಕೆ. ಚೆನ್ನಾಗಿ ಕಾಣಿಸ್ತದೆ ನೋಡಿ. ಅದು ವಿಚಾರ ಏನಂತಂದರೆ ಡ್ರಾಪ್ ಡೌನ್ ಆಗಿ ಹೀಗೆ ಕಡ್ಡಿ ಫುಲ್ಲು ಉದ್ದಕ್ಕೆ ಬರುತ್ತೆ. ಅದೇ ಇವ್ರದ್ದು ಏನಂತಂದರೆ ಆ ಗಿಡನ ಕಟ್ಟಿಂಗ್ಸ್ ಮಾಡಿ ಒಂದು ಶೇಪಲ್ಲಿ ಬೆಳೆಸ್ತಾರೆ. ಅದೇ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಇದು. ಇದೆಲ್ಲ ಎಷ್ಟು ದೊಡ್ಡ ಗಿಡ ಇಟ್ಕೊಂಡಿದ್ದಾರೆ ಅಂತ. ಗಿಡ ಸೆಕೆಗೆ ಹಾಳಾಗಬಾರ್ದು ಅಂತ ಫ್ಯಾನ್ ಹಾಕಿಟ್ಟಿದ್ದಾರೆ ನೋಡಿ. ಇಲ್ಲಿ ದೊಡ್ಡ ಫ್ಯಾನು ಆನ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಫುಲ್ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಒಣಗೋಗುತ್ತೆ ಸೆಕೆಗೆ, ಅದಕ್ಕೋಸ್ಕರ ಫ್ಯಾನ್ ಆನ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಇವಾಗ ಸೀಸನ್, ಇದು ಫ್ಲವರ್ಸ್ದು ಸೀಸನ್ ಟೈಮ್. ಈಗ ಇದೆಲ್ಲ ಹೂ ಮುಗ್ದೋದ್ಮೇಲೆ ಗಿಡ ಹಾಗೆ ಉಳ್ಕೊಂಬಿಡುತ್ತೆ ನೆಕ್ಸ್ಟ್ ಇಯರ್ವರೆಗೂ. ಕೆಲವೊಂದು ಬೆಳೆಯೋದೇ ಇಲ್ಲ, ಒಣಗೋಗುತ್ತೆ. ನೋಡಿ ನಮ್ಮ ಮೈಸೂರು ಮಲ್ಲಿಗೆ ಎಷ್ಟೊಂದು ಗಿಡಗಳಿದೆ. ಮಲ್ಲಿಗೆ ಒಂದು ಗಿಡ ತೊಗೋಬೇಕು, ಯಾಕೆಂದರೆ ಇವಾಗ 1 ತಿಂಗಳು 2 ತಿಂಗಳು ಚೆನ್ನಾಗಿ ಬಿಡುತ್ತೆ ಹೂ ಇದರಲ್ಲಿ. ಸೊಪ್ಪಿನ ಗಿಡ ಇಟ್ಟಿದ್ದಾರೆ ಇಲ್ಲಿ, ಪುದೀನ ಮತ್ತು ಮೆಣಸಿನ್ಕಾಯಿ. ಇಲ್ಲಿ ಈ ಥರ ಗಿಡ ಇಲ್ಲಿ ಪಾಂಡನ ಫಿಕ್ಸ್ ಮಾಡಿದ್ದಾರೆ. 210 ರೂಪಾಯಿ ಆಗುತ್ತೆ ಇದು. ಚೆನ್ನಾಗಿದೆ ನೋಡಿ, ಇದು ಮಲ್ಟಿ ಕಲರ್ಸ್. ಔಟರ್ ಸರಿ ವೈಟ್ ಕಲರ್ ಇದೆ. ಗೊತ್ತಾ ಇದ್ದೀನಿ ಡೈರಾ ಚೆಗ ಬಾಯಿಸಿದ ದೋಚೆಯಾ 那个茉莉啊，茉莉也是15啊。这个15吗？ಮಲ್ಲಿಗೆ ಮೋಲಿ. ಈ ಅಂಗಡಿನಲ್ಲಿ ಒಂದು ಡೈರಾ ಹೂ ತೊಗೊಂಡೆ, ಅದೇ ಅಂಗಡಿಯಲ್ಲಿ ಇಡ್ಸಿದ್ದೀನಿ. ಯಾಕೆ ಅಂತಂದರೆ ಒಂದು ಗಿಡ ಹಿಡ್ಕೊಂಡು ಪಕ್ಕದ ಅಂಗಡಿಗೆ ಹೋದರೆ ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ನಮ್ಮ ಹತ್ರನೇ ಇತ್ತಲ್ಲ, ಇಲ್ಲೇ ತೊಗೋಬೋದಿತ್ತಲ್ಲ ಅಂತ ಅಂತಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ತಾವರೆ ಎಷ್ಟು ಚೆನ್ನಾಗಿದೆ ಅಂತ ತಗೊಂಡಿದ್ದಾರೆ ಅನಿಸುತ್ತೆ ಯಾರೋ ಆಲ್ರೆಡಿ. ತಾವರೆ ಎಷ್ಟು ಚೆನ್ನಾಗಿದೆ, ಪಿಂಕು ಮತ್ತು ಇಲ್ಲಿ ಬಿಳಿ ಕಲರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ತಾವರೆ ಹೂವು. ಈಗ ಸೀಸನ್ ಅಂತ ಹೇಳಿದೆ ಅಲ್ವಾ, ಎಲ್ಲ ಕಡೆ ತಾವರೆ ಹೂವು ಬಿಡ್ತಾ ಇದೆ. ಮಾಮೂಲಿ ರೋಡಲ್ಲಿರೋ ಪಾಂಡ್ಸ್ಗಳಲ್ಲೂ ಸಕ್ಕತ್ತಾಗಿ ಬಿಡುತ್ತೆ. ಈಗ ನೋಡಿ ಕಟ್ಟಿಂಗ್ಸ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಅದು ಅರಳಿರೋದ. ಎಷ್ಟು ಚೆನ್ನಾಗಿದೆ, ಭಾರಿ ದೊಡ್ಡದಿದೆ ನಿಂಬೆಹಣ್ಣಿದು. ಕೆಳಗೆ ಬಿದ್ದೆ ಹೋಗ್ಬಿಟ್ಟಿದೆ ನೋಡಿ. ತಾವರೆಗೆ 750 ರೂಪಾಯಿ ಅಂತ ಈ ಗಿಡಕ್ಕೆ. ಸೀಸನ್ ಲುಕ್ ಅಷ್ಟೇ ನೋಡಿ ಹೆಂಗಿದೆ ಅಂತ. ಹೂವು ಸೀಸನಲ್ ಅಂತ ಹೇಳಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ಹೂವು. ಸೀಸನಲ್ ಫ್ಲವರ್ಸ್ ಇದು. ಜಂಪೆ ಇದೆ, ಎಷ್ಟಿದೆ ನೋಡಿ. ನಮ್ಮ ಕಡೆ ರೋಡಲ್ಲೆಲ್ಲ ಬೆಳ್ಕೊಂಡಿರುತ್ತಲ್ಲ, ಅದರಲ್ಲೇ ಬೇರೆ ತಳಿ ಅನಿಸುತ್ತೆ ಇದು. ಎಲೆಗಳೆಲ್ಲ ಹಾಗೆ ಇದೆ, ಮಗ್ಗು ಎಲೆ ಎಲ್ಲ. ಹೂ ಮಾತ್ರ ಸ್ವಲ್ಪ ಸಾಫ್ಟ್ ಇದೆ ಪೆಟಲ್ಸ್. ಈ ಅಂಗಡಿ ಒಳಗಡೆ ಹೋಗೋಣ ಹೇಗಿದೆ ಅಂತ. ಈ ಅಂಗಡಿ ಫುಲ್ ಒಂದೇ ಥರ ಹೂ ಇಟ್ಟಿದ್ದಾರೆ, ಕಲರ್ ಹೂಗಳಿದೆ ಒಂದೇ ಥರ. ಒಂದು ಗಿಡದ ಅಂಗಡಿ ಇದೆ, ಫುಲ್ ಕಲರ್ಫುಲ್ ಫ್ಲವರ್ಸ್ ಇದೆ ನೋಡಿ, ಎಷ್ಟಿದೆ ಅಂತ ಹೂಗಳು. ಇದು ಮನೆಗಳಲ್ಲಿ ಇಡ್ತಾರೆ, ಚೆನ್ನಾಗಿದೆ ನೋಡಿ. ಸುಮಾರು 6000-7000ವರೆಗೂ ಗಿಡಗಳಿದಾವೆ ಇಲ್ಲಿ. ತುಂಬ ವೆರೈಟಿ ಗಿಡಗಳನ್ನ ನೋಡ್ಬೋದು. ನೋಡಿ ಪುದೀನ ಸೊಪ್ಪಿನ ಗಿಡ ಇದೆ ಫುಲ್ಲು. ಇಲ್ಲೊಂದು ರೇರ್ ಕಲರ್ ಬಗನ್ವಿಲ್ಲ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಇದು ಕೂಡ ಇತ್ತು ನಮ್ಮ ಹತ್ರ. ಚಗದಾಚ 180。180小的大一点点。这个嗯，这个320。
ಸಂಬಾಯ ಈ ದೊಡ್ಡ ಹೂವಿನ ಪಾಟ್ಗೆ 4800 ರೂಪಾಯಿ ಅಂತೆ, ಚಿಕ್ಕ ಪಾಟ್ಗೆ 2500 ಅಂತೆ. ಇನ್ನೊಂದು ಗಿಡ ತಗೊಂಡೆ, ಇದು ಜಾಸ್ತಿ ಹೇಳ್ಬಿಟ್ರು, ಇದೊಂದು ಗಿಡಕ್ಕೆ 4500 ಹೇಳ್ಬಿಟ್ರು. ಇವಾಗ ನಾನು ಲಾಂಗ್ ಟರ್ಮ್ ಉಳ್ಕೊಳ್ಳೋ ಅಂತ ಒಂದು ಗಿಡ ತೊಗೊಂಡಿದ್ದೀನಿ ನೋಡಿ, ಇದು ಕೆಂಪು ಹೂವಿಂದು ನಾಲಿಫು. ಇವಾಗ ಇದೊಂದು ಗಿಡ ತೊಗೊಂಡಿದ್ದೀನಿ, ಡೈರಾ ಹೂವಿಂದ ಒಂದು ತೊಗೊಂಡಿದ್ದೀನಿ, ಮಲ್ಲಿಗೆ ಹೂವನ್ನು ತೊಗೋಬೇಕು. ನಮ್ಮ ಪಾಪು ಮತ್ತು ಹಸ್ಬೆಂಡ್ ಬರ್ತಾ ಇದ್ದಾರೆ ದಾರಿನಲ್ಲಿ, ಸೊ ಅವ್ರು ಬಂದಮೇಲೆ ನೋಡೋಣ ಯಾವ್ದು ತಗೋಬೇಕು ಅಂತ. ಇದು ನೋಡ್ತಾ ನೀನು ಫ್ಲವರ್ಸ್ ಎಷ್ಟಿದೆ ಇಲ್ಲಿ ಅಂತ. ಒಂದು ಚಿಕ್ಕದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಕೊತ್ತಂಬರಿ ಸೊಪ್ಪಿನ ನೂಡಲ್ಸ್ ಇದೆ, ಕೊತ್ತಂಬರಿ ಸೊಪ್ಪಿನ ನೂಡಲ್ಸ್. ಇದೇನು ವೆಜ್ಜಾ ಇದು? ಮ್ಯಾಶ್ಡ್ ಪೊಟ್ಯಾಟೊ, ಮ್ಯಾಗಿ. ಓ, ಇಲ್ಲಿ ಮ್ಯಾಗಿ ಇದೆ. ಮ್ಯಾಶ್ಡ್ ಪೊಟ್ಯಾಟೋಸ್, ಮ್ಯಾಗಿ ಫ್ಲೇವರ್ಡ್ ಮ್ಯಾಶ್ಡ್ ಪೊಟ್ಯಾಟೋಸ್. ಹಬ್ಬದ ಬಣ್ಣ. ಇದೆಲ್ಲ ಮಾಂಸದ ನೂಡಲ್ಸ್. ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ. ಗೋಡಂಬಿ 185 ಗ್ರಾಮ್ ಇದೆ, ಡಿಸ್ಕೌಂಟ್ ಅಂತ ಹೇಳ್ತಿದ್ದಾರೆ. 240 ರೂಪಾಯಿ ಆ ಥರ ಆಗುತ್ತೆ 185 ಗ್ರಾಮ್ಗೆ. ಇಲ್ಲಿ ಆಲ್ಮಂಡ್ಸ್ ಕೂಡ ಇದೆ. ಆಲ್ಮಂಡ್ಸ್ ಇಷ್ಟೊಂದು ಡಿಸ್ಕೌಂಟ್ ಆಲ್ಮಂಡ್ಸ್ಗೆ. 90 RMB, ಇದು 26 ಅಂದರೆ 27 RMB ಅಂದರೆ ಎಷ್ಟಾಯಿತು? 330 350 ರೂಪಾಯಿ ಆ ಥರ ಆಯಿತು. 450 ಗ್ರಾಮ್. ಇಲ್ಲಿ ಚಿಕ್ಕ ಬಾಕ್ಸ್ ಕೂಡ ಇಟ್ಟಿದ್ದಾರೆ ಒಂದು. ಇದು ಪಿಸ್ತಾಗೆ ಇದು. ಏನೇನು ನೋಡ್ತಿದ್ದೀರಾ ಅದನ್ನು 14 ಮಾಡ್ಕೊಳ್ಳಿ, ಎಷ್ಟು ಅಂತ ಗೊತ್ತಾಗುತ್ತೆ. 320 ಗ್ರಾಮ್ಗೆ ಗೋಡಂಬಿ ಆಲ್ಮೋಸ್ಟ್ 350 ರೂಪಾಯಿ ಆಗ್ಬೋದೇನೋ ಅನಿಸುತ್ತೆ. ಎಲ್ಲ ಬೇರೆ ಬೇರೆ ಬ್ರ್ಯಾಂಡ್ಸ್ದು ಇಟ್ಟಿದ್ದಾರೆ. ವಾಲ್ನಟ್ಸ್ ಇದೆ ಇಲ್ಲಿ. ವಾಲ್ನಟ್ಸ್ ನೋಡಿ 17 RMB, 250 ಆಲ್ಮೋಸ್ಟ್. ಅದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜನೂ ಕೂಡ ಇಲ್ಲಿ ಒಂದು ನಟ್ಸ್ ಥರ ತಿಂತಾರೆ, ಡ್ರೈ ಫ್ರೂಟ್ಸ್ ನಟ್ಸ್ ಥರ. ಇದು ಕಡಲೆ ಬೀಜ, ಇದು ಮೊಟ್ಟೆ ಥರ ಮಾಡಿದ್ದಾರೆ ನೋಡಿ ಮೇಲ್ಗಡೆ, ಕೋಟೆಡ್. ಇದು ಸ್ವೀಟ್ ಕೋಟೆಡು ಕಡಲೆಕಾಯಿ ಬೀಜ. ಮಕ್ಕಳಿಗೆ ಗೇಮ್ ಸೆಕ್ಷನ್ ಇದು. ಕಾಯಿನ್ಸ್ನ ತಗೋಬೇಕು, ಇಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ತಗೊಂಡ್ರೆ ಆಟ ಆಡೋದು. ಇಲ್ಲಿದೆ ನೋಡಿ, ಇದು ಮೂವ್ ಮಾಡಿ ಪಿಕ್ ಮಾಡೋದು. ಎಷ್ಟು ಥರ ಇದೆ ಗೊಂಬೆಗಳು. ತಿಂಡಿನೂ ಇದೆ ಇಲ್ಲಿ, ಸ್ನ್ಯಾಕ್ಸ್ ಕೂಡ. ಅಲ್ಲಲ್ಲೇ ಕೂತ್ಕೊಂಡು ಸ್ಕ್ಯಾನ್ ಮಾಡಿ ಪೇ ಮಾಡಿ ಮಸಾಜ್ ಮಾಡ್ಕೊಳ್ಳೋ ಚೇರ್ಗಳನ್ನ ಸುಮಾರು ಕಡೆ ಇಟ್ಟಿರ್ತಾರೆ ಇಲ್ಲಿ. ಇನ್ನು ಸಂಜೆ ನಮ್ಮ ಪಾಪುನ ವಾಕ್ ಕರ್ಕೊಂಡು ಹೋಗೋಣ, ಹಂಗೆ ಆಟ ಆಡಕ್ಕೆ ಬಿಡೋಣ ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲ ಪಾಪು, ನೀ ಐಸ್ ಕ್ರೀಮ್ ತಿಂತಿದ್ಯಾ? ಪಾಪು ಫೋಟೋ ಪೋಸ್ಟ್ ಕೊಡ್ತಿದ್ದೆ ಸನ್ಮಾಯ್. ಇನ್ನು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.